श्रीगुरुभ्यो नमः। हरिः ओम्। योऽन्तः प्रविश्य मम वाचमां विसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। भवति धनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोऽघाकरानहं वादिराजगुरून् वन्दे यज्ञैकपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यकरणिर्वासतां नोदम्बरे अर्थिकल्पितकल्पोऽयं प्रत्यर्थिगजकेसरे व्यासतीर्थगुरुर्भूयात्प्रतिष्ठार्थसिद्धये दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे ब्रह्मचर्यहरिप्रीतिसुविद्यावादशालिनः इष्टदात् कष्टहर्तॄन्नः विद्यामान्यान्नीन् नुमः। श्रीगुरुभ्यो नमः। ಭಗವಂತ ಎಲ್ಲ ಚೇತನಾತ್ಮಕವಾದಂತಹ ಜಗತ್ತಿನ ಒಳಗೆ ತಾನು ಇದ್ದುಕೊಂಡು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ಓತಂ ಜಗದ್ಯತ್ರ, ಇಡೀ ಜಗತ್ತು ಯಾರನ್ನು ಆಶ್ರಯಿಸಿಕೊಂಡುಂಟೋ ಅದು ಭಗವಂತ. ಏನಾದರೂ ಒಂದು ವಸ್ತು ಇರಬೇಕು ಅಂತಾದರೆ ಅದಕ್ಕೊಂದು ಆಶ್ರಯ ಬೇಕು. ಒಂದು ವಸ್ತು, ಪಾತ್ರೆ, ಅದು ಆಕಾಶದಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಪಾತ್ರೆಯನ್ನು ನಾವು ನೆಲದ ಮೇಲೆ ಅದರಲ್ಲಿ ಇಡುವಂತಹದ್ದು, ಅಂದರೆ ಭೂಮಿ ಎಂಬುದು ಆಶ್ರಯ ಆಯಿತು. ಅದೇ ರೀತಿಯಾಗಿ ಜಗತ್ತಿಗೆ ಯಾರು ಆಶ್ರಯ, ಯಾರಲ್ಲಿ ಜಗತ್ತು ಆಶ್ರಯಿಸಿಕೊಂಡಿದೆ ಅಂತ ಕೇಳಿದರೆ ಅದಕ್ಕೆ ಓತಂ ಜಗದ್ಯತ್ರ ಸ್ವಯಂಚ ಪೂರ್ಣ ಅಂತ ಉಪನಿಷತ್ತು ಋಗ್ವೇದದ ಕಿಲದ ಅಂದರೆ ಮಂತ್ರ ಗೀತಾ ತಾತ್ಪರ್ಯದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ನಾವು ಸಿದ್ಧಾಂತಿಗಳು, ನಮಗೆ ನಮ್ಮ ಆಚಾರ್ಯರ ಅಂದರೆ ಆಚಾರ್ಯ ಮಧ್ವರು ನಮಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟಿರತಕ್ಕಂತಹ, ಸ್ಪಷ್ಟವಾಗಿ ಹೇಳಿರತಕ್ಕಂತಹ ಒಂದು ವಿಚಾರದ ವಿಷಯವನ್ನು ದಾಸರು, ಜಗನ್ನಾಥ ದಾಸರು ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದರೆ ಪಂಚಭೇದ. ಪಂಚಭೇದವು ಇದು ಏನಿದೆ ಅಂತ ಕೇಳಿದರೆ ಇದು ಯಥಾರ್ಥವಾದದ್ದು, ಯಾವ ಕಾಲಕ್ಕೂ ಕೂಡ ಇದು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ವಿಚಾರವನ್ನು ಹೇಳಲಿಕ್ಕೆ ಹೊರಡ್ತಾರೆ. ಈ ಪಂಚಭೇದ ಇದು ಕೇವಲ ಆಚಾರ್ಯರ ನಂತರ ಬಂದದ್ದಲ್ಲ. ಮತ್ತೇನು ಕೇಳಿದರೆ ಯಾವುದು ಯಥಾರ್ಥವಾಗಿ ಅನಾದಿಯಾಗಿ ಇತ್ತೋ ಅದನ್ನು ತಿಳಿಸಿಕೊಟ್ಟದ್ದಷ್ಟೇ. ಅದನ್ನು ಜಗನ್ನಾಥದಾಸರು ಹೇಳುತ್ತಾರೆ, ಜೀವ ಜೀವರ ಭೇದ ಜಡ ಜಡ ಜೀವ ಜಡ ಜಡ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮೀ, ಈ ಮೂವರಿಂದಲೇ ಪದ್ಮಜಾಂಡದಿ ತಾ ವಿಲಕ್ಷಣವೆನಿಸುತ್ತಿಪ್ಪಳು ಸಾವಧಿಕ ಸಮಶೂನ್ಯಳೆಂದರಿತು ಈರುವರನ್ನು ಭಜಿಸು. ಜಗತ್ತಿಗೆ ಪಂಚಭೇದದ ವಿಚಾರವನ್ನು ಹೇಳುತ್ತಾರೆ. ಯಾವುದು ನಮಗೆ ತಿಳ್ಕೊಳ್ಳಲೇಬೇಕು, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನಾವು ಅವಲೋಕನ ಮಾಡುವುದು ಅಂತಾದರೆ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಆಚಾರ್ಯ ಮಧ್ವರು ಈ ವಿಚಾರವನ್ನು ತಿಳಿಸಿಕೊಡ್ತಾರೆ. ಜೀವೀಶಯೋರ್ವಿದಾಚೈವ ಜೀವಭೇದ ಪರಸ್ಪರಂ ಜಡ ಈಶಯೋರ್ಜಡಾನಾಂಚ ಜಡಜೀವ ವಿಧಾತುತ ಪಂಚಭೇದ ಇಮೇ ನಿತ್ಯಾಃ ಸರ್ವಾವಸ್ಥಾಸು ಸರ್ವಶಃ ಮುಕ್ತಾನಾಂಚಯ್ಯಂತೆ ತಾರತಮ್ಯಂಚ ಸರ್ವದಾ. ಇದು ಸಾರ್ವಕಾಲಿಕವಾದಂತಹದ್ದು ಎಂಬ ವಿಚಾರವನ್ನು ಹೇಳುತ್ತಾರೆ. ಈ ಭೇದ ಇದು ಯಾವುದೋ ಒಂದು ಕಾಲದಿಂದ ಬಂದದ್ದಲ್ಲ. ಮತ್ತೇನು ಕೇಳಿದ್ರೆ ಇದು ಸಾರ್ವಕಾಲಿಕವಾದಂತಹ ಭೇದ. ಯಾವುದೆಲ್ಲ ಅಂತ ಕೇಳಿದರೆ ಜೀವ ಜೀವರ ಭೇದ, ಪರಸ್ಪರ ಜೀವರು, ನಮ್ಮಲ್ಲಿರತಕ್ಕಂತಹ ಜೀವರಾಶಿ
ಇನ್ನೊಬ್ಬ ನಮ್ಮ ಮುಂದಿರತಕ್ಕಂತಹ ಜೀವ, ಪರಸ್ಪರ ಜೀವರಾಶಿಗಳು. ಬೇರೆ ಬೇರೆ ಜಗತ್ತು, ಬೇರೆ ಬೇರೆ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಜೀವರಾಶಿಗಳಿದೆ. ಇದರಲ್ಲಿ ಪರಸ್ಪರ ಜೀವರಿಗೆ ಭೇದ ಎಂಬುದು ಸಿದ್ಧ. ಅದಾದಮೇಲೆ ಜಡ ಜಡ, ಪರಸ್ಪರ ಒಂದು ಜಡಕ್ಕಿಂತ ಇನ್ನೊಂದು ಜಡವಾದಂತಹ ಪದಾರ್ಥ ಬೇರೆ. ಈ ಜಡ ಪದಾರ್ಥವು ಇನ್ನೊಂದು ಜಡ ಪದಾರ್ಥವು ಒಂದೇನಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಇದರಲ್ಲಿರತಕ್ಕಂತಹ ಗುಣಧರ್ಮಗಳು ಬೇರೆ ಬೇರೆ, ಒಂದು ಇನ್ನೊಂದು ಜಡದಲ್ಲಿರತಕ್ಕಂತಹ ಗುಣಧರ್ಮಗಳು ಬೇರೆ. ಹಾಗೆಯೇ ಜೀವರಲ್ಲಿ ಇರತಕ್ಕಂತಹ ಧರ್ಮಗಳು ಬೇರೆ ಬೇರೆ. ಆದ್ದರಿಂದ ಒಂದು ಭೇದ. ಅದಾದ ಮೇಲೆ ಎರಡನೆಯದ್ದು ಪರಸ್ಪರ ಜಡ ಜಡ, ಎರಡು ಜಡಗಳಿಗೆ ಭೇದ ಉಂಟು. ಅದಾದ ಮೇಲೆ ಜೀವನಿಗೂ ಜಡಕ್ಕೂ ಒಂದು ಭೇದ ಉಂಟು. ಈ ಜೀವರ ಜೀವ ಮತ್ತು ಜಡ ಇಬ್ಬರೂ ಕೂಡ ಒಂದೇ ಅಲ್ಲ ಅಂತ ಕೇಳಿದ್ರೆ ಅದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಚೇತನ ಪದಾರ್ಥ, ಇನ್ನೊಂದು ಜಡ ಪದಾರ್ಥ. ಇದು ಯಾವತ್ತಾದರೂ ಕೂಡ ಒಂದಾಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದರೆ ಇದೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಮೂರನೆಯದ್ದು. ಇನ್ನು ಜಡಕ್ಕೂ ಜೀವನಿಗೂ ಪರಸ್ಪರ ಜಡ ಜೀವರಿಗೆ ಪರಸ್ಪರವಾಗಿರತಕ್ಕಂತಹ ಭೇದ, ಇದು ನಾಲ್ಕನೆಯ ಭೇದ. ಅದಾದ ಮೇಲೆ ಈ ಪರಸ್ಪರವಾಗಿರತಕ್ಕಂತಹ ಜಡಜೀವ, ಈ 5 ಭೇದಗಳು ಇದು ಯಥಾರ್ಥವಾದದ್ದು ಅಂತ ಹೇಳ್ತಾರೆ. ಯಾವ ಕಾಲಕ್ಕೂ ಕೂಡ, ಎಲ್ಲ ಕಾಲಕ್ಕೂ ಕೂಡ ಇರತಕ್ಕಂತಹದ್ದು ಅದು ಈ ಭೇದಗಳು. ಜೀವೇಶಯೋರ್ವಿಧ ಜೀವ, ಜೀವ ಈಶ, ಜೀವಭೇದ, ಜೀವ ಪರಸ್ಪರ ಜೀವರಿಗೆ, ಜಡ ಈಶ, ಜಡ ಜೀವ, ಪರಸ್ಪರ ಜಡ. ಹೀಗೆ 5 ಭೇದಗಳು ಇಮೇ ನಿತ್ಯಾಹ. ಇದು ಇವತ್ತುಂಟು ನಾಳೆ ಹೋಗ್ತದೆ ಇಲ್ಲ, ಇದು ಸಾರ್ವಕಾಲಿಕವಾಗಿರುವಂತಹದ್ದು. ನೀವು ಯಾವುದೇ ಕಾಲವನ್ನು ಬೇಕಾದರೂ ಇಟ್ಟುಕೊಳ್ಳಿ, ಆ ಎಲ್ಲ ಕಾಲದಲ್ಲೂ ಕೂಡ ಪರಸ್ಪರ 5 ಭೇದಗಳು. ಪಂಚಭೇದವು ನಿತ್ಯ ಜಗಕ್ಕೆ ಅಂತ ಹೇಳಿಕೊಂಡು ಈ ಪಂಚಭೇದಗಳು ಎಲ್ಲ ಕಾಲಕ್ಕೂ ಕಳೆದಿರತಕ್ಕಂತಹದ್ದು ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಅತ್ಯಂತ ಭಿನ್ನ. ಯಾರು ಭಿನ್ನ ಅಂತ ಕೇಳಿದ್ರೆ ಭಗವಂತ. ಇವನು ಯಾವ ಕಾಲಕ್ಕೂ ಕೂಡ ಎಲ್ಲರಲ್ಲಿಯೂ ಕೂಡ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಎಲ್ಲ ಕಾಲಕ್ಕೂ ಕೂಡ ಎಲ್ಲಕ್ಕಿಂತಲೂ ಕೂಡ ಅತ್ಯಂತ ಭಿನ್ನ ಅಂತ ಹೇಳ್ತಾರೆ. ಅದಾದ ಮೇಲೆ ವಿಲಕ್ಷಣನು ಲಕ್ಷ್ಮೀ. ಅಷ್ಟೇ ಮಾತ್ರ ಅಲ್ಲದೆ ಈ ಲಕ್ಷ್ಮೀ ಭಗವಂತ ಪರಸ್ಪರ ಜೀವಜಡ ಎಲ್ಲರಿಂದಲೂ ಕೂಡ ವಿಲಕ್ಷಣವಾಗಿ ಜಗತ್ತಿನಲ್ಲಿ ಇರತಕ್ಕಂಥವಳು ಲಕ್ಷ್ಮೀದೇವಿ. ಅದಕ್ಕಿಂತಲೂ ಕೂಡ ಅಧಿಕನಾಗಿರತಕ್ಕಂಥವನು ಭಗವಂತ. ಈ ವಿಲಕ್ಷಣವೆನಿಸುತ್ತಿಪ್ಪಳು ಲಕ್ಷ್ಮೀದೇವಿಯೂ ಕೂಡ ಪರಸ್ಪರ ಭಗವಂತನಿಗಿಂತ ಜೀವಕ್ಕಿಂತ ಜಡಕ್ಕಿಂತ ಅತ್ಯಂತ ಭಿನ್ನವಾಗಿ ಅವಳಿರ್ತಾಳೆ. ಅವಳಿದ್ದುಕೊಂಡು ಏನು ಮಾಡ್ತಾಳೆ ಅಂತ ಕೇಳಿದರೆ ಸಾವಧಿಕ ಸಮಶೂನ್ಯ. ಯಾವ ಕಾಲಕ್ಕೂ ಕೂಡ ಭಗವಂತ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಇವೆಲ್ಲಕ್ಕಿಂತಲೂ ಕೂಡ ಅಧಿಕನಾಗಿರತಕ್ಕಂಥವನು. ಇಂತಹ ಭಗವಂತನನ್ನು ಏನು ಮಾಡಬೇಕು ಅಂತ ಕೇಳಿದರೆ ಭಗವಂತನಿಗೆ ಸಮನಾಗಿಯೂ ಯಾರೂ ಇಲ್ಲ, ಭಗವಂತನಿಗಿಂತ ಉತ್ತಮರಾಗಿರತಕ್ಕಂಥವರು ಯಾರೂ ಇಲ್ಲ ಎಂಬ ವಿಚಾರವನ್ನು ನಮಗೆ ಜಗನ್ನಾಥದಾಸರು ತೋರಿಸಿಕೊಡ್ತಾರೆ. ಇದು ಶಾಸ್ತ್ರದ ಪ್ರಮೇಯ, ಶಾಸ್ತ್ರಗಳಿಂದ ತಿಳಿಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು. ಶಾಸ್ತ್ರದ ತಾತ್ಪರ್ಯ, ಶಾಸ್ತ್ರದ ಆಂತರ್ಯ ಏನು ಅಂತ ಕೇಳಿದರೆ ಇದೆ. ಈ ಪಂಚಭೇದವು ನಿತ್ಯ ಜಗಕ್ಕೆ ಅಂತ ಹೇಳಿಕೊಂಡು ಏನು ದಾಸರುಗಳು ಏನು ಹೇಳಿದ್ದಾರೆ ಅದು ಯಾವತ್ತೂ ಕೂಡ ಇರುವಂತಹದ್ದು ಎಂಬುದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರೆ ಇರುವರನ್ನು ಭಜಿಸು. ಅದನ್ನು ತಿಳ್ಕೊಂಡು ಅದನ್ನು ಉಪಾಸನೆ ಮಾಡಬೇಕು. ಭಜ ಸೇವಾಯ, ಭಜಿಸಬೇಕು, ಸೇವೆ ಮಾಡಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಎಂಬುದಾಗಿ ಹೀಗೆ ಹೇಳುತ್ತಾರೆ. ಈ ಪರಸ್ಪರ ದ್ವೈತ ಸಿದ್ಧಾಂತದ ಮುಖ್ಯವಾಗಿರತಕ್ಕಂತಹ ವಿಚಾರವೇ ಇದು. ದ್ವೈತ ಅಂತ ಹೇಳಿದರೆ ಎರಡು ಅಂತ ಅರ್ಥ. ಯಾವುದು ಎರಡು ಅಂತ ಕೇಳಿದರೆ ಒಂದು ಜೀವ, ಇನ್ನೊಂದು ಪರಮಾತ್ಮ ಅಂತ ಅರ್ಥ. ಇದರಲ್ಲಿ ಎರಡರಲ್ಲಿ
ಇರತಕ್ಕಂತಹದ್ದು ಏನು ಕೇಳಿದರೆ ಇದು ಯಾವತ್ತೂ ಕೂಡ ಒಂದೇ ಅಲ್ಲ. ಇದು ಯಾವತ್ತೂ ಕೂಡ ಜೀವ ಬೇರೆ, ಅದೇ ರೀತಿಯಾಗಿ ಪರಮಾತ್ಮ ಬೇರೆ. ದ್ವೈತಸ್ಯ ದ್ವಿತ್ವಸ್ಯ ಭಾವ ದ್ವೈತಂ ಅಂತ, ಎರಡರ ಭಾವ ದ್ವೈತ ಅಂತ ಅರ್ಥ. ದ್ವಿತ್ವ ಯಾವುದರಲ್ಲಿ ಎರಡು ಇದೆಯೋ, ಯಾವುದು ಎರಡು ಅಂತ ಕೇಳಿದರೆ ಒಂದು ಜೀವ, ಒಂದು ಪರಮಾತ್ಮ. ಈ ಎರಡೂ ಕೂಡ ಪರಸ್ಪರ ಭಿನ್ನ, ಪರಸ್ಪರ ವಿಲಕ್ಷಣ, ಬೇರೆ ಬೇರೆಯೇ. ಜಡ ಜೀವ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಜೀವ ಜಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ವಿರುದ್ಧವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳುತ್ತಾರೆ. ಇಂತಹ ಮತ್ತು ಹಾಗಿದ್ದರೆ ಯಾರು ಉತ್ತಮ, ಯಾರು? ಈ ಎರಡೂ ಕೂಡ ಭಿನ್ನ ಅಂತ ಆದಮೇಲೆ ಯಾವುದೋ ಒಂದು ಸುಪ್ರೀಂ ಬೇಕಲ್ವ? ಯಾವುದೋ ಒಂದು ಈ ಎರಡಕ್ಕಿಂತಲೂ ಕೂಡ ಭಿನ್ನವಾದಂತಹ ಒಂದು ಸುಪ್ರೀಂ ತತ್ವ ಬೇಕಲ್ವ? ಅದು ಯಾವುದು ಅಂತ ಕೇಳಿದ್ರೆ ಸುಪ್ರೀಂ ಆಗಿರತಕ್ಕಂತಹದ್ದು ಒಂದು ಮಾತ್ರ. ಅದು ಯಾವುದು ಕೇಳಿದರೆ ಭಗವಂತ, ನಾರಾಯಣ, ನೀವು ವಿಷ್ಣು, ಏನು ಬೇಕಾದರೂ ಹೇಳಿ. ಆ ಭಗವಂತ ಎಲ್ಲಕ್ಕಿಂತಲೂ ಕೂಡ ಇವರೆಲ್ಲರನ್ನೂ ಕೂಡ ನಿಯಮನೆ ಮಾಡಿಕೊಂಡು ತಾನು ಸುಪ್ರೀಂ ಆಗಿರತಕ್ಕಂಥವನು ಅಂತ ಹೇಳ್ತಾರೆ. ಸರ್ವತಂತ್ರ ಸ್ವತಂತ್ರ, ಯಾರ ಅವನು ಏನಾಗಿದ್ದಾನೆ? ಪ್ರತಿಬಿಂಬ, ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ. ನಾವು ಭಗವಂತನಿಗೆ, ನಮಗೆ ಬಿಂಬಹಾಸಿ ಭಗವಂತ ನಮಗೆ ಬಿಂಬಸ್ಥಾನೀಯ, ನಾವೆಲ್ಲರೂ ಕೂಡ ಅವನಿಗೆ ಪ್ರತಿಬಿಂಬಭೂತರಾಗಿ ಅವನಿಗಿರುವಂತಹದ್ದು ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾಗಿ ದ್ವೈತ ಸಿದ್ಧಾಂತದ ಆಚಾರ್ಯರ ಸಿದ್ಧಾಂತದ ವಿಚಾರವನ್ನು ನಮಗೆ ದಾಸರು ವಿಚಾರವನ್ನು ತಿಳಿಸಿಕೊಡ್ತಾರೆ. ಈ ದ್ವೈತ ಸಿದ್ಧಾಂತದ ಏನು ಆಚಾರ್ಯರ ಸಿದ್ಧಾಂತ ಇದೆ, ಇದರ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು. ಸಮನ ಅಂತ ಹೇಳಿದ್ರಲ್ವ, ಭಗವಂತನಿಗೆ ಲಕ್ಷ್ಮೀದೇವಿಗೆ ಸಮನ ಅಂತ ಹೆಸರು. ಏನು ಸಮನ ಅಂತ ಹೇಳಿದರೆ ದೇಶತಃ, ಕಾಲತಃ, ಗುಣತಃ ಮೂರು ವಿಚಾರಗಳನ್ನು ಇಟ್ಟುಕೊಳ್ಳುವ. ದೇಶ, ಕಾಲ, ಗುಣ. ಇದರಲ್ಲಿ ಲಕ್ಷ್ಮೀದೇವಿ ಯಾವುದರಲ್ಲಿ ನ್ಯೂನ ಅಂತ ಕೇಳಿದರೆ ಗುಣತಃ ನ್ಯೂನತ್ವ ಲಕ್ಷ್ಮೀದೇವಿಯಲ್ಲಿ ಉಂಟು. ದೇಶತಃ ಸಮ ಆಗಲಿಕ್ಕೆ ಸಾಧ್ಯ ಇದೆ. ಭಗವಂತ ಎಷ್ಟು ದೇಶದಲ್ಲಿ ವ್ಯಾಪಿಸಿಕೊಂಡಿದ್ದಾನೋ ಆ ಎಲ್ಲ ದೇಶದಲ್ಲಿಯೂ ಕೂಡ ನಾರಾಯಣ ಇರ್ತಾನೆ. ಇನ್ನು ದೇಶತಃ ಕಾಲತಃ, ಯಾವ ಯಾವ ಕಾಲದಲ್ಲಿ ಭಗವಂತನಿರ್ತಾನೋ ಆ ಎಲ್ಲ ಕಾಲದಲ್ಲಿಯೂ ಕೂಡ ಲಕ್ಷ್ಮೀದೇವಿ ಇರ್ತಾಳೆ. ಆದರೆ ಗುಣತಃ, ಗುಣ ಭಗವಂತನಲ್ಲಿ ಎಷ್ಟು ಗುಣಗಳಿದೆಯೋ ಅಷ್ಟು ಗುಣಗಳು ಲಕ್ಷ್ಮೀದೇವಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಗುಣಗಳೇ ಇಲ್ವಾ ಅಂತ ಕೇಳಿದರೆ ಗುಣಗಳೇ ಇಲ್ಲ ಅಂತಲ್ಲ. ಗುಣಗಳು ಕಿಂಚಿನ್ಯೂನ, ಭಗವಂತನಷ್ಟು ಗುಣಗಳಿಲ್ಲ. ಭಗವಂತನಿಗೆ ಸಮಾನವಾಗಿರತಕ್ಕಂತಹ ಗುಣಗಳಿಲ್ಲ. ಭಗವಂತನ ಕಿಂಚಿನ್ ನ್ಯೂನವಾಗಿರತಕ್ಕಂತಹ ಗುಣಗಳು ಲಕ್ಷ್ಮೀದೇವಿ. ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ಹೇಳುವಂತಹ ಮಧ್ವ ವಿಜಯದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ನಖದೋರ ಜದನಂತ ಸದ್ಗುಣಾನ್. ಅವಳ ಲಕ್ಷ್ಮೀದೇವಿ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಿದರೆ ಆ ಗುಣಗಳನ್ನು ಲೆಕ್ಕ ಮಾಡ್ತಾ ಇದ್ದಾಳಂತೆ. ಭಗವಂತನಲ್ಲಿ ಆ ಕಾಲಿನ ಒಂದು ಅಂಗುಷ್ಠದಲ್ಲಿ ಎಷ್ಟು ಗುಣಗಳಿದೆ ಅಂತ ಹೇಳಿಕೊಂಡು ಅದನ್ನು ಕೂಡ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿಕೊಂಡು ಲಕ್ಷ್ಮೀದೇವಿಯ ನಾರಾಯಣನ ಮಹತ್ವವನ್ನು ನಮಗೆ ಹೇಳ್ತಾರೆ. ಹೀಗೆ ಆ ಭಗವಂತ ಅಷ್ಟು ಮಹಿಮೆ ಉಳ್ಳವನು ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಇಲ್ಲಿ ಪಂಚಭೇದಗಳನ್ನು ತಿಳ್ಕೊಳ್ಳಬೇಕು. ಈಶಕೋಟಿಯಲ್ಲಿ ಜೀವರಿಂದ ವಿಲಕ್ಷಣರಾಗಿರ್ತಕ್ಕಂಥವಳು, ಚೇತನರಾಗಿರತಕ್ಕಂತಹದ್ರಿಂದಾಗಿ ಜಡಕ್ಕಿಂತ ಲಕ್ಷ್ಮೀದೇವಿ ಎಲ್ಲಕ್ಕಿಂತಲೂ ಕೂಡ ವಿಲಕ್ಷಣವಾಗಿ ಅವಳು ಪರಮಾತ್ಮನಿಗೆ ಸಮಾನವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಇದನ್ನು ತಿಳ್ಕೊಂಡು ಏತಾವತಿ ಮಹಿನಾ ಸಂಭವೂವ ಅಂತ ಹೇಳಿಕೊಂಡು ಅವಳು ಕೂಡ ಲಕ್ಷ್ಮೀದೇವಿಯ ವಿಚಾರವನ್ನು ಅಬ್ರಣಿ ಸೂಕ್ತ ಹೇಳ್ತದೆ. ಮಮ ಯೋನಿರಪ್ಸ್ವ ಅಂತಸ್ಸಮುದ್ರೇ ಅಹಂ ಉಗ್ರಂ ತನೋಮಿ ಅಹಂ ವಿಭರ್ಮ್ಯಹಂ ತುಷ್ಟಾರಮುತಂ. ಅವಳು
ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ಯಂ ಕಾಮ ಏತಂತ ಉಗ್ರಂ ಕೃಣೋಮಿ, ನಾನು ಯಾರನ್ನು ಬಯಸ್ತೇನೆಯೋ ಅವರನ್ನು ರುದ್ರನನ್ನಾಗಿ ಮಾಡ್ತೇನೆ. ಯಂ ಕಾಮ ಏತಂತ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ. ಮತ್ತು ಮಮ ಯೋನಿ ಅಪ್ಸೋ ಅಂತಸ್ಸಮುದ್ರೆ, ನನಗೆ ಕಾರಣರಾಗಿರತಕ್ಕಂಥವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಅದು ಕ್ಷೀರ ಸಮುದ್ರದಲ್ಲಿ ಇದ್ದಾರೆ ಎಂಬಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಹೀಗೆ ಆ ಲಕ್ಷ್ಮೀದೇವಿಯ ಮಹತ್ವವನ್ನು, ಲಕ್ಷ್ಮೀದೇವಿಯ ಸಾಮರ್ಥ್ಯವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಇದನ್ನು ವಾದಿರಾಜರು ಕೂಡ ಶ್ರೀ ಶ್ರೀ ಗುಣದರ್ಪಣ ವಿಚಾರದಲ್ಲಿ ತುಂಬ ವಿಸ್ತೃತವಾಗಿ ಹೇಳಿರತಕ್ಕಂತಹದ್ದು. ಈ ರೀತಿಯಾಗಿ ನಾವು ಭಗವಂತನನ್ನು, ಪಂಚಭೇದವನ್ನು, ಇದೆಲ್ಲವನ್ನು ಕೂಡ ನಾವು ಯಥಾರ್ಥವಾಗಿ ಅರಿತುಕೊಳ್ಳಬೇಕು, ಇದರ ಅವಲೋಕನವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಇದನ್ನು ತಿಳ್ಕೊಂಡು ಆಮೇಲೆ ಮುಂದೆ ದೇವತೆಗಳ ಜ್ಞಾನದಲ್ಲಿ ಇರತಕ್ಕಂತಹ ತಾರತಮ್ಯ, ದೇವತೆಗಳು ಎಲ್ಲರೂ ಕೂಡ ಒಂದೇನಾ ಅಂತ ಕೇಳಿದ್ರೆ ದೇವತೆಗಳು ಯಾವ ಕಾಲಕ್ಕೂ ಕೂಡ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ದೇವತೆಗಳಿಗೆ ಭಗವಂತನ ಮೇಲೆ ಇರತಕ್ಕಂತಹ ಜ್ಞಾನಗಳು ಕೂಡ ಒಂದೇನಾ ಅಂತ ಕೇಳಿದ್ರೆ ಭಗವಂತನ ಮೇಲೆ ಇರತಕ್ಕಂತಹ ಜ್ಞಾನವೂ ಒಂದೇ ಅಲ್ಲ. ಇದನ್ನು ಜಗನ್ನಾಥದಾಸರು ಹೇಳ್ತಾರೆ, ಆದಿತೇಯರು ತಿಳಿಯದಿಹ ಗುಣ ವೇದ ಮಾನಿನಿಗಳೆಂದಿನಿಪ ವಾಣ್ಯಾದಿಗಳು ಬಲ್ಲವರು ಅರಿಯತು ಭಗವಂತನ ಗುಣಗಳನ್ನು. ವೇದಬಲ್ಲನು ಬೊಮ್ಮನರಿಯದ ಅಗಾಧ ಗುಣಗಳ ಲಕುಮಿ ಬಲ್ಲಳು ಶ್ರೀಧರನೊಬ್ಬನು ಉಪಾಸ್ಯ ಸದ್ಗುಣಪೂರ್ಣ ಹರಿಯನ್ನು. ಭಗವಂತನ ಗುಣಗಳನ್ನು ಯಾರು ತಿಳ್ಕೊಳ್ತಾರೆ ಅಂತ ಕೇಳಿದರೆ ಅಗಾಧ ಗುಣಗಳನ್ನು ವಾಣ್ಯಾದಿಗಳು ಬಲ್ಲವರು ಅರಿಯರು. ವಾಣ್ಯಾದಿಗಳು ಲಕ್ಷ್ಮೀ ಬ್ರಹ್ಮಾದಿಗಳಾದರೂ ತಿಳ್ಕೊಳ್ತಾರಾ ಅಂತ ಕೇಳಿದರೆ ಲಕ್ಷ್ಮೀ ಸರಸ್ವತಿಯರಿಗೂ ಕೂಡ ಭಗವಂತನ ಗುಣಗಳನ್ನು ಅವಲೋಕನ ಮಾಡುವಂತಹದ್ದು ಅಥವಾ ಅದನ್ನು ತಿಳ್ಕೊಳ್ಳುವಂತಹದ್ದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದಿತೇಯರು ತಿಳಿಯದಿಹ ಗುಣ, ಆದಿತೇಯರು ದೇವತೆಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ. ವಾಚಾ ಓಂ ವೇದಮನೋಚ್ಯಾಚಾರ್ಯೋಂತೆ ವಾಸನ ಮನುಷಾಸ್ತಿ, ವೇದದ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಂತೆ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಅಗಾಧವಾದ ಗುಣಗಳನ್ನು ಯಾರು ತಾನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಭಗವಂತನ ಅಗಾಧವಾದ ಗುಣಗಳನ್ನು ಆದಿತೇಯರು ದೇವತೆಗಳು ತಿಳ್ಕೊಳ್ಳುತ್ತಾರಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ದೇವತೆಗಳು ಕೂಡ ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರವಲ್ಲದೆ ವೇದಾಭಿಮಾನಿಗಳಾಗಿರತಕ್ಕಂತಹ ವಾಣ್ಯಾದಿಗಳು, ವೇದದ ಅಭಿಮಾನಿನಿಯಾಗಿರತಕ್ಕಂತಹ ಲಕ್ಷ್ಮೀ ಸರಸ್ವತಿ ಇವರಾದರೂ ತಿಳ್ಕೊಳ್ತಾರಾ ಅಂತ ಕೇಳಿದರೆ ಇವರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ ಅವನ ಗುಣಗಳನ್ನು ಎಲ್ಲಿಂದ ತಾನೇ ಲೆಕ್ಕ ಮಾಡಲಿಕ್ಕೆ ಸಾಧ್ಯ? ಯಾರು ತಾನೇ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ? ಅವರೂ ಕೂಡ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೀಗೆ ವಾಣ್ಯಾದಿಗಳು ಕೂಡ ತಿಳ್ಕೊಳ್ಳಿಕ್ಕಾಗದೇ ಇರತಕ್ಕಂತಹದ್ದು ಬ್ರಹ್ಮ ಅವನು ತಿಳ್ಕೊಳ್ತಾನಂತೆ. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮನ ಸಾಮರ್ಥ್ಯ ಅಷ್ಟಿದೆ. ಬ್ರಹ್ಮನಿಗೂ ಕೂಡ ಪ್ರಮಾಣ ಲಕ್ಷಣದ ಮಾತನ್ನು ಕಿಂಚಿತಾಗಿ ಸ್ವಲ್ಪ ನೋಡಬೇಕು ನಾವು. ಏನು ಅಂತ ಕೇಳಿದ್ರೆ ಈಶ್ವರೇತು ಅಸಾರ್ವತ್ರಿಕಂ ಅನ್ಯತ್ರ ಅನಾಲೋಚನಮಿ ಧರ್ಮ ವಿಷಯಂ ಲಕ್ಷ್ಮೀ ಜ್ಞಾನಂ ತದಪಿ ನಿಯಮೇನ ಯಥಾರ್ಥಂ ತಪ್ತರೂಪಂ ಅನಾದಿಂ ನಿತ್ಯಂಚ ಈಶ್ವರೀಕಾದೀನಂ ತದೇಪೇಕ್ಷೆಯ ಸ್ಪಷ್ಟತ್ವೇನ್ಯೂನ್ಯಂ ಸ್ಪಷ್ಟತ್ವಂಚ ಅಪರೋಕ್ಷತ್ವಜ್ಞಾನಗತ ಏವ ವಿಶೇಷ ನ ವಿಷಯೋಪಾಧಿಕ ಅಂತ ಹೇಳಿಕೊಂಡು ಭಗವಂತನ ಅಗಾಧವಾದಂತಹ ಗುಣಗಳನ್ನು ಲಕ್ಷ್ಮೀ ವಿಷಯದಲ್ಲಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಭಗವಂತನ ಗುಣಗಳನ್ನು ಲಕ್ಷ್ಮೀದೇವಿಯು ಕೂಡ ಕಿಂಚಿತ್ತಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಬ್ರಹ್ಮಾದಿಗಳು ಕಿಂಚಿತ್ ಜ್ಞಾನವನ್ನು ಭಗವಂತನ ವಿಷಯಕವಾಗಿ ತಿಳ್ಕೊಳ್ಳುತ್ತಾರೆ. ಆದರೆ ಬ್ರಹ್ಮನಿಗಿಂತಲೂ ಕೂಡ ಅಧಿಕವಾಗಿರತಕ್ಕಂತಹ ಗುಣಗಳನ್ನು ಯಾರು ತಿಳ್ಕೊಳ್ಳುತ್ತಾರೆ ಅಂತ ಕೇಳಿದರೆ ಅದು ಲಕ್ಷ್ಮೀದೇವಿ. ಯಾಕೆ ಅಂತಂದರೆ ಲಕ್ಷ್ಮೀದೇವಿ
ಅವಳ ಸಾಮರ್ಥ್ಯ ಎಂತಹದ್ದು ಅಂತ ಕೇಳಿದರೆ ಲಕ್ಷ್ಮೀದೇವಿಗೆ ದೇವತೆಗಳ ಬ್ರಹ್ಮಾದಿಗಳಿಗಿಂತ ಅಧಿಕವಾಗಿರತಕ್ಕಂತಹ ಒಂದು ಜ್ಞಾನವನ್ನು ನಾವು ಒಪ್ಪಿಕೊಳ್ಳಿಕ್ಕೆ ಬರ್ತದೆ. ಯಾಕೆ ಅಂತಂದರೆ ಅವರ ಜ್ಞಾನ ಅಷ್ಟು ಉತ್ಕೃಷ್ಟವಾಗಿರತಕ್ಕಂತಹದ್ದು. ಆದ್ದರಿಂದ ಅವರು ಯಾರು ಲಕ್ಷ್ಮೀ ಬ್ರಹ್ಮಾದಿಗಳು ಅವರು ಮಾತ್ರ ಭಗವಂತನನ್ನು ತಿಳ್ಕೊಳ್ತಾರೆ. ಎಷ್ಟು ತಿಳ್ಕೊಳ್ತಾರೆ? ಅವರವರ ಯೋಗ್ಯತಾನುಸಾರವಾಗಿ. ಇನ್ನು ಬ್ರಹ್ಮನಿಗಿಂತ ಅಧಿಕವಾಗಿರತಕ್ಕಂತಹ ಜ್ಞಾನ ಲಕ್ಷ್ಮೀದೇವಿಗೆ. ಹೀಗೆ ಆ ಲಕ್ಷ್ಮಿಯ ಅಗಾಧ ಬ್ರಹ್ಮನೂ ಕೂಡ ತಿಳಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಗುಣಗಳನ್ನು ಲಕ್ಷ್ಮೀದೇವಿ ತಿಳ್ಕೊಳ್ತಾರೆ. ಲಕ್ಷ್ಮಿಯಿಂದ ತಿಳ್ಕೊಳ್ಳಿಕ್ಕೆ ಇರತಕ್ಕಂತಹ ಯೋಗ್ಯನಾಗಿರತಕ್ಕಂಥವನು ಒಬ್ಬ ಮಾತ್ರ, ಅದು ಸರ್ವೋತ್ತಮನಾಗಿರತಕ್ಕಂತಹ ಭಗವಂತ. ಸರ್ವೋತ್ತಮನಾಗಿರತಕ್ಕಂತಹ ವಿಷ್ಣುರ್ಬ್ರಹ್ಮತಾಧ್ಯಾತೆ ತೇವ ಮೃತ್ಯುತಾವಂತ. ಇಲ್ಲಿ ವಿಷ್ಣು ಸರ್ವೋತ್ತಮೋತ ಪ್ರಕೃತಿ. ವಿಷ್ಣು ಸರ್ವೋತ್ತಮ, ಭಗವಂತ ಸರ್ವೈ ಉತ್ತಮ. ಅವನು ಸರ್ವೈ ಉತ್ತಮ ಅಂತ ಹೇಳಿದ್ರೆ ಅವರ ಇರತಕ್ಕಂತಹ ಒಬ್ಬರಲ್ಲಿ ಅವನು ಉತ್ತಮ ಅಂತಲ್ಲ, ಎಲ್ಲಕ್ಕಿಂತಲೂ ಕೂಡ ಉತ್ತಮವನು. ಇವರೇ ನಾವು ಒಂದು ವಿಚಾರವನ್ನು ನೋಡುವುದು ಅಂತಾದರೆ, ಇರುವವರಲ್ಲಿ ಇವರು ಉತ್ತಮ ಅಂತ ಹೇಳಿದಾಗ ಇರುವವರ ವ್ಯವಸ್ಥೆಯಲ್ಲಿ ಅವನು ಉತ್ತಮ ಅಂತ ಹೇಳಿದಾಗ ಆಯಿತು. ಆದರೆ ಬ್ರಹ್ಮ ದೇವರು ಹಾಗಲ್ಲ, ಅವರೆಲ್ಲಕ್ಕಿಂತಲೂ ಕೂಡ ತುಂಬ ಎತ್ತರದಲ್ಲಿರತಕ್ಕಂಥವನು. ಅಂತಹ ಭಗವಂತ ಸರ್ವೋತ್ತಮನಾಗಿರತಕ್ಕಂಥವನು. ಆ ಸರ್ವೋತ್ತಮನಾಗಿರತಕ್ಕಂತಹ ಭಗವಂತ ಅವನನ್ನು ನಾವು ಏನು ಉಪಾಸನೆ ಮಾಡಬೇಕು? ಅನಂತ ಕಲ್ಯಾಣ ಗುಣೈಕ ಸಿಂಧೋ. ಭಗವಂತನಿಗೆ ಹೆಸರೇನು ಅಂತ ಕೇಳಿದ್ರೆ ಅನಂತವಾಗಿರತಕ್ಕಂತಹ ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೇ ಅಂತ ಹೇಳಿಕೊಂಡು ಪಂಡಿತಾಚಾರ್ಯರು ಅವನನ್ನು ದೇವರನ್ನು ಸ್ತೋತ್ರ ಮಾಡ್ತಾರಲ್ವ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರವಾಯ ಅಲ್ವಾ. ಭಗವಂತನಲ್ಲಿ ಅನಂತವಾಗಿರತಕ್ಕಂಥ ಕಲ್ಯಾಣ ಗುಣಗಳೇ ಇದಕ್ಕೆ ಏಕಧಾಮ, ಮುಖ್ಯ ಆಶ್ರಯ ಭಗವಂತ. ಇದನ್ನು ನಾವು ತಿಳ್ಕೊಳ್ಬೇಕಾದಂತಹದ್ದು. ಭಗವಂತ ಯಾವುದಕ್ಕೆ ಮುಖ್ಯ ಆಶ್ರಯ ಅಂತ ಕೇಳಿದರೆ ಅನಂತವಾದಂತಹ ಕಲ್ಯಾಣ ಗುಣಗಳು ಅಂತ ಏನೆಲ್ಲಿದೆಯೋ ಆ ಎಲ್ಲ ಕಲ್ಯಾಣ ಗುಣಗಳಿಗೆ ಭಗವಂತ ಮುಖ್ಯ ಆಶ್ರಯ ಅಂತ ಹೇಳ್ತಾರೆ. ಇಂತಹ ಭಗವಂತನನ್ನು ನಾವು ಕಲ್ಯಾಣ ಗುಣ ಪರಿಪೂರ್ಣನಾದವನು ಭಗವಂತ. ಭಗವಂತನಲ್ಲಿ ಗುಣ ಪರಿಪೂರ್ಣತೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅಲ್ಲ, ನಾವ್ಯಾಕ್ರಿ ತಿಳ್ಕೊಳ್ಬೇಕು? ಇದನ್ನು ತಿಳ್ಕೊಂಡು ನಮಗೇನಾಗಬೇಕು ಅಂತಂದರೆ, ನಾವು ದೇವರನ್ನು ಕಲ್ಯಾಣ ಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡಬೇಕು. ಯಾಕೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ, ನಮ್ಮಲ್ಲಿ ಗುಣಗಳಿಲ್ಲ. ನಮ್ಮಲ್ಲಿ ಗುಣಗಳು ಬರಬೇಕು, ನಾವು ಗುಣಗಳಿಂದ ಭರಿತರಾಗಬೇಕು ಅಂತಾದರೆ ಭಗವಂತನನ್ನು ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಬೇಕು. ನಾವು ಭಗವಂತನನ್ನು ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದರೆ ಆವಾಗ ನಮ್ಮಲ್ಲಿ ಕಿಂಚಿತ್ ಗುಣಗಳು ನಮಗೆ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಏನೂ ಉಪಾಸನೆ ಮಾಡಬೇಕು? ಭಗವಂತ ಕಲ್ಯಾಣ ಗುಣ ಪರಿಪೂರ್ಣ ಎಂಬ ಉಪಾಸನೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ಈ ಉಪಾಸನೆಯನ್ನು ಮಾಡಿ ತಾರತಮ್ಯಂಚ ಮುಕ್ತಾನಾಂ ಸಾಧನಾನಾಂಚ ದೃಶ್ಯತೆ. ಬೇಗ ಭಗವಂತ ಎಲ್ಲಕ್ಕಿಂತಲೂ ಕೂಡ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಷ್ಟನ. ಗೀತೆಯ ಮಾತನ್ನು ನಾವು ಅವಲೋಕನ ಮಾಡಬೇಕು. ಏನು ಅಂತ ಕೇಳಿದರೆ, ವೇದಾಹಂ ಸಮತೀತಾನಿ, ನಾನು ಬೇಕಾದಷ್ಟು ವೇದ ಅಹಂ ಸಮತೀತಾನಿ, ನಾನು ಅನೇಕ ಯುಗಗಳನ್ನು ನಾನು ಆಗಿ ಹೋಗಿದ್ದೇನೆ. ಸಮತೀತಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ, ಹಿಂದೆ ಆಗುವಂತಹದ್ದು ಮುಂದೆ ಬರುವಂತಹದ್ದು ಇದೆಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೇನೆ. ಮತ್ತು ಭವಿಷ್ಯಾಣಿಚಿ ನಿನಗೆ ಗೊತ್ತುಂಟಾ ಅಂತ ಕೇಳಿದರೆ ನಿನಗೆ ಗೊತ್ತಿಲ್ಲ. ಯಾಕೆ? ತಿಳ್ಕೊಂಡವನು ನಾನು ಮಾತ್ರ. ಭಗವಂತ ಹೇಳುವಂತಹ ಮಾತು ಯಾರ್ಯಾರೋ ಹೇಳುವಂತಹ ಮಾತಲ್ಲ, ಭಗವಂತ ಸ್ವಯಂ ಭಗವಂತ ಹೇಳುವಂತಹ ಮಾತು. ನಾನು ವರ್ತಮಾನ ಭವಿಷ್ಯದ್ದೆಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೇನೆ ಅಂತ ಹೇಳಿಕೊಂಡು ಹೇಳುವಂತಹ ಮಾತು. ಇದಕ್ಕೆ ಅನುವ್ಯಾಖ್ಯಾನದ ಮಾತು. ಇದನ್ನೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳಬೇಕು. ಆದಿತ್ಯರು ದೇವತೆಗಳು ಅವರು ಭಗವಂತನನ್ನು ಕೂಡ ಸಾಕಲ್ಯೇನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಇದನ್ನು ನಾವು ತಿಳ್ಕೊಂಡು
ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿ ನಮ್ಮ ಏಳಿಗೆಯನ್ನು ಯಾಕೆ ಅಂತ ಕೇಳಿದರೆ, ಇದೆಲ್ಲ ಉಪಾಸನೆಗಳು ಯಾಕೆ? ರಾಮನನ್ನು ರಾಮ ಅಂತ ಹೇಳ್ತೇವೆ, ಕೃಷ್ಣನನ್ನು ಕೃಷ್ಣ ಅಂತ ಹೇಳ್ತೇವೆ. ಯಾಕೆ ರಾಮ ಅಂತ ಹೇಳಿದರೆ ರಮಯತಿ ಇತಿ ರಾಮ, ರಮಯತಿ. ನಮಗೆ ನಾವು ರಾಮ 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 ಅಂತ ಹೇಳ್ತೇವೆ. ಯಾಕೆ ರಾಮ ರಾಮ ಅಂತ ಹೇಳ್ತೇವೆ ಅಂತ ಕೇಳಿದರೆ, ಶ್ರೀರಾಮ ರಾಮ ರಾಮೇತಿ ಅಂತ ಹೇಳಿದಾಗ ಆ ರಾಮನಾಮದ ಉಪಾಸನೆಯಿಂದಾಗಿ ರಮಯತಿ, ನಮ್ಮನ್ನು ರಮು ಪ್ರಹ್ವತ್ಪೇ ಶಬ್ದೇಚ, ನಮಗೆ ಆನಂದವನ್ನು ಕೊಡ್ತಾನೆ. ರಮಯತಿ, ನಮಗೆ ಆರಾಮವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಕೃಷ್ಣ, ಭಗವಂತನನ್ನು ಕೃಷ್ಣ ಅಂತ ಉಪಾಸನೆ ಮಾಡಬೇಕು. ಕೃಷಿ, ಭೂಮಿಗೆ ನ ಅಂದರೆ ಆನಂದ. ಭಗವಂತ ಭೂಮಿಗೆ ಆನಂದವನ್ನು ಕೊಟ್ಟ, ಆದ್ದರಿಂದಾಗಿ ಕೃಷ್ಣ. ಇದನ್ನು ನಾವು ಉಪಾಸನೆ ಮಾಡುವ ಮೂಲಕವಾಗಿ ನಮಗೆ ನಮ್ಮ ಅನುಗ್ರಹವನ್ನು, ನಮ್ಮ ಏಳಿಗೆಯನ್ನು ನಾವು ಕಾಣಬೇಕು ಎಂಬುದಾಗಿ ಹೇಳುತ್ತಾರೆ. ಅದಕ್ಕೋಸ್ಕರ ಈ ಭಗವಂತನ ಉಪಾಸನೆ, ಇದೆಲ್ಲದರ ಉಪಾಸನೆಯನ್ನು ನಮಗೆ ಹಿಂದಿನ ಜ್ಞಾನಿಗಳು, ಇಲ್ಲದಿದ್ದರೆ ಭಗವಂತನನ್ನು ಯಾಕೆ ನಾವು ಆಯಾಯ ಶಬ್ದಗಳಿಂದ ಹೇಳಬೇಕು? ಭಗವಂತನನ್ನು ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿದ್ದರಿಂದಾಗಿ ನಮಗೆ ತದ್ರೀತ್ಯ ಆದಂತಹ, ನಮಗೆ ಕಿಂಚಿತ್ ಅನುಗ್ರಹವಾಗಲಿ ಎಂಬಂತಹ ದೃಷ್ಟಿಯಿಂದಾಗಿ ನಾವು ತದುಪಾಸನೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ತೋರಿಸಿಕೊಟ್ಟಿರತಕ್ಕಂತಹದ್ದು. ಇಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಿ ಅದಾದ ಮೇಲೆ ನಮಗೆ ಏಳಿಗೆಯನ್ನು ನಾವು ಪಡ್ಕೊಳ್ಳಬೇಕು ಅಂತ ಹೇಳಿಕೊಂಡು, ಅದಾದ ಮೇಲೆ ಮುಂದೆ ಭಗವಂತನ ಲಕ್ಷ್ಮೀದೇವಿಯು ಭಗವಂತನನ್ನು ಉಪಾಸನೆ ಮಾಡುವಂತಹ ಬಗೆ. ಲಕ್ಷ್ಮೀದೇವಿ ಭಗವದ್ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡ್ತಾಳೆ? ಹಾಟಕಾಂಬರನ ಸೇವೆ ಅಂತ ಹೇಳಿಕೊಂಡು, ಸಾಟಿ ಇಲ್ಲದೆ ಮಾಡುವ ಅಂತ ಹೇಳಿಕೊಂಡು ದಾಸರು ಹೇಳುವಂತಹ ವಿಚಾರವನ್ನು ಇಲ್ಲಿ ಅದನ್ನು ಜಗನ್ನಾಥ ದಾಸರು ಹೇಳುತ್ತಾರೆ. ಏನು ಅಂತ ಕೇಳಿದರೆ, ಇಂಥ ಅನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕ್ಷ್ಮಿ ಭಗವಂತಗಾಭರಣಾಯುಧಾಂಬರ ಆಲಯಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ಪದುಮರಂತ ಮಹಿಮನ ದೌತ್ಯ ಕರ್ಮ ವಿರಂತರಂತದಿ ಮಾಡುತ್ತಲಿ ತದಧೀನತ್ವ ವೈರಿಹಳು. ಭಗವಂತನನ್ನು ಉಪಾಸನೆ ಮಾಡ್ತಾಳಂತೆ. ಎಲ್ಲಿ ಹೇಗೆ ಉಪಾಸನೆ ಮಾಡ್ತಾಳೆ ಅಂತ ಕೇಳಿದರೆ, ಭಗವಂತನ ಅನಂತಾನಂತ ಗುಣಗಳು, ಭಗವಂತನ ಅಂತ ಇರದೇ ಇರತಕ್ಕಂತಹ ಭಗವಂತ ಅನಂತ. ಯಾಕೆ ಅನಂತ ಅಂತ ಕೇಳಿದರೆ, ಅವನ ಗುಣಗಳಿಗೆ ಅಂತ ಇಲ್ಲ. ಆದ್ದರಿಂದಾಗಿ ಭಗವಂತ ಅನಂತವಾದಂತಹ ಗುಣಗಳನ್ನು, ಅದರಲ್ಲಿ ಮತ್ತೆ ಪುನಃ ಕೊನೆಯನ್ನು ಕಾಣದೆ ಭಗವಂತನಿಗೆ ಏನಾಗಿರ್ತಾಳೆ ಅಂತ ಕೇಳಿದರೆ, ಆಭರಣ ರೂಪದಲ್ಲಿ ಭಗವಂತ ಧಾರಣೆ ಮಾಡುವಂತಹ ಕೌಸ್ತುಭ, ಶ್ರೀವತ್ಸ ಇತ್ಯಾದಿ ಬೇರೆ ಬೇರೆ ಆಭರಣಗಳನ್ನು ಆಭರಣವಾಗಿ ಅವಳಿರ್ತಾಳೆ. ಅವಳಿದ್ದುಕೊಂಡು ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಆಚಾರ್ಯ ಮಧ್ವರು ಕೂಡ ಇದನ್ನು ಶ್ರೀಷ್ಠ ಚಕ್ರ ಅಭಿಮಾನಿನಿ ಅದನ್ನು ಬೇಕಾದಷ್ಟು ರೀತಿಯಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಭೂಷಣಾಯುಧ ಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯಯ ತೇನೇವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರೇ. ಭಾಗವತದ ಮಾತನ್ನು ಉದ್ಧಾರ ಮಾಡುತ್ತಾರೆ. ಇಲ್ಲಿ ಈ ಭಾಗವತದ ನಮಗೆ ಚಿಂತನೆ, ಭಗವಂತನನ್ನು ಆಯುಧ ರೂಪಳಾಗಿ ಲಕ್ಷ್ಮೀದೇವಿ ಸೇವೆ ಮಾಡ್ತಾಳೆ. ಇಂತಹ ಆಲಯ ರೂಪಳಾಗಿ, ಆಯುಧ ರೂಪಳಾಗಿ, ಆಭರಣ ರೂಪವಾಗಿ ಇದೆಲ್ಲ ರೀತಿಯಾಗಿ ಅವಳಿರ್ತಾಳೆ. ಇದ್ದುಕೊಂಡು ಅವಳನ್ನು ಏನು ಮಾಡಬೇಕು ಅಂತ ಕೇಳಿದರೆ, ನಾವು ಮನಸ್ಸಲ್ಲಿ ನೆಲೆಗಾಣಿಸಬೇಕು. ಭಗವಂತನನ್ನು ನೋಡ್ತೇವೆ, ಭಗವಂತನನ್ನು ಕಾಣ್ತೇವೆ. ಕಂಡಾಗ ಏನಾಗಬೇಕು ಅಂತ ಕೇಳಿದ್ರೆ, ನಾವು ತಿರುಪತಿಗೋ ಅಥವಾ ಇನ್ನಿತರ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗ್ತೇವೆ. ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದಾಗ ಭಗವಂತನನ್ನು ನೋಡುವುದಕ್ಕಿಂತ ಭಗವಂತ ಧಾರಣೆ ಮಾಡಿದಂತಹ ಆಭರಣಗಳಲ್ಲಿ ನಮ್ಮ ಮನಸ್ಸಿರ್ತದೆ. ಭಗವಂತ ಕೃಷ್ಣನಿಗೆ ಇವತ್ತು ಅಂತಹ ಆಭರಣ ಹಾಕಿದ್ದಾರೆ, ಭಗವಂತನಿಗೆ ವಜ್ರದ ಕಿರೀಟ ಹಾಕಿದ್ದಾರೆ, ಭಗವಂತನಿಗೆ ವಜ್ರ ಕವಚ ಹಾಕಿದ್ದಾರೆ, ಭಗವಂತನಿಗೆ ಬಂಗಾರದ ಕವಚವನ್ನು ಹಾಕಿದ್ದಾರೆ ಅಂತ ನಮ್ಮ ಮನಸ್ಸು ಆ ಕವಚಕ್ಕಿಂತ ಆಭರಣಕ್ಕಿಂತ ನಾವು ಎಲ್ಲಿ ಇರಿಸಬೇಕು ಅಂತ ಕೇಳಿದ್ರೆ
ಭಗವಂತನ ನೆಲೆಗಳಿಸಬೇಕು. ಇಂತಹ ಆ ಅದ್ಭುತವಾದಂತಹ ಚಿಂತನೆಯಲ್ಲಿ ನಾವು ನಮ್ಮ ಮನಸ್ಸನ್ನು ಇರಿಸಬೇಕು. ಇರಿಸಿ ಏನು ಮಾಡಬೇಕು ಅಂತ ಕೇಳಿದ್ರೆ ಅವನ ಸೇವಾರೂಪವಾಗಿ ಭಗವಂತನ ಸೇವೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕಿರತಕ್ಕಂತಹ ಒಬ್ಬಳು ಇದ್ದಾಳೆ ಅಂತಾದರೆ ಅದು ಲಕ್ಷ್ಮೀದೇವಿ ಮಾತ್ರ. ಯಾಕೆ ಅಂತ ಕೇಳಿದ್ರೆ ಲಕ್ಷ್ಮೀದೇವಿಗಿಂತ ಭಿನ್ನವಾಗಿರತಕ್ಕಂತಹ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಗಂಡನ ಸೇವೆಯನ್ನು ಮಾಡುವಂತಹದ್ದು ಹೆಂಡತಿ ಮಾತ್ರ. ಯಾಕೆ ಅಂತ ಕೇಳಿದರೆ ಗಂಡನ ವಿಚಾರಗಳು ಅದು ಸ್ಪಷ್ಟವಾಗಿ ಅಥವಾ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ಅರಿತುಕೊಂಡಿರತಕ್ಕಂಥವಳು ಯಾರು ಹೆಂಡತಿ. ನಮ್ಮಲ್ಲಿ ಆಗುವಾಗ ಆ ನಿಯಮಗಳು ಅದು ಪೂರ್ಣವಾಗಿ ವಿರುದ್ಧವಾಗಲಿಕ್ಕೆ ಸಾಧ್ಯ ಇದೆ ಅಥವಾ ವಿರುದ್ಧವಾಗಿಯೇ ಇರ್ತದೆ. ಯಾಕೆ ಅಂತ ಕೇಳಿದರೆ ನಮಗೆ ಯಾವುದು ಇಷ್ಟ ಅಂತಿರ್ತದೋ ಅದನ್ನು ಅವಳಿಗೆ ಪೂರ್ಣವಾಗಿ ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ ಅವಳು ಕೂಡ ನಮ್ಮಂತೆ ಇರತಕ್ಕಂಥವಳು ನಮ್ಮ ಮಡದಿಯಾಗಿದ್ದರೆ ಅವಳಿಗೆ ನಮ್ಮ ವಿಚಾರಗಳು ಪೂರ್ಣವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಏನು ಅಂತ ಕೇಳಿದರೆ ನಮ್ಮ ಮಡದಿ ನಮಗೆ ಈ ಜನ್ಮದಲ್ಲಿ ಮಡದಿಯಾಗಿರಬಹುದು, ಆದರೆ ಎಲ್ಲ ಕಾಲಕ್ಕೂ ಕೂಡ ಅವಳೇ ನಮ್ಮ ಹೆಂಡತಿಯಾಗಿರಬೇಕು ಅಂತೇನು ಕಾರಣ ಇಲ್ಲ ಅಥವಾ ನಿಯಮವೂ ಇಲ್ಲ. ಆದರೆ ಅನಂತ ಕಾಲದಿಂದ ಅನಂತ ಕಾಲದ ತನಕ ಒಟ್ಟಿಗೆ ಇರತಕ್ಕಂತಹ ಯಾವತ್ತೂ ಕೂಡ ವಿಯೋಗ ಒಂದು ಪೂರ್ವ ಒಂದು ಪಶ್ಚಿಮ ಆಗದೇ ಇರತಕ್ಕಂತಹ ಒಬ್ಬರು ದಂಪತಿಗಳು ಇದ್ದಾರೆ ಅಂತ ಹೇಳಿದ್ರೆ ಅದು ಲಕ್ಷ್ಮೀನಾರಾಯಣರು ಮಾತ್ರ. ಲಕ್ಷ್ಮೀನಾರಾಯಣರು ಇವರಿಬ್ಬರು ಯಾವ ಕಾಲಕ್ಕೂ ಕೂಡ ಎಲ್ಲಿಯ ತನಕ ಅಂತ ಕೇಳಿದರೆ ಪ್ರಳಯ ಕಾಲ. ನಮ್ಮಲ್ಲಾದರೂ ಕೂಡ ನಾನು ಹೋದಾಗ ನನ್ನ ಹಿಂದೆ ನನ್ನ ಹೆಂಡತಿ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ ಆ ಸತಿ ಸಹಗಮನ ಅದು ಮೊದಲೇ ಅದನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ನಾವು ಹೋಯಿತು ಅಂತಾದರೆ ನಮ್ಮ ಹಿಂದೆ ಬರುವಂತಹದ್ದು ನಾವು ಮಾಡಿದಂತಹ ಪುಣ್ಯವೋ ನಾವು ಮಾಡಿದಂತಹ ಪಾಪವೋ ಅದು ಮಾತ್ರ. ಮಕ್ಕಳು ಕೂಡ ನಮ್ಮನ್ನು ಅನುಸರಿಸಿಕೊಂಡು ಬರೋದಿಲ್ಲ. ಆದ್ದರಿಂದ ನಮ್ಮನ್ನು ನಿತ್ಯಾಭಿಯೋಗಿಗಳಾಗಿರತಕ್ಕಂಥವರಿಬ್ಬರು ಮಾತ್ರ ಎಲ್ಲಿ ತನಕ ಅವರು ಜೊತೆಗಿರ್ತಾರೆ ಅಂತ ಕೇಳಿದರೆ ಪ್ರಳಯ ಕಾಲದಲ್ಲಿ ಪ್ರಳಯೋಧನ್ನುವ ಆ ಪ್ರಳಯ ಕಾಲದಲ್ಲಿಯೂ ಕೂಡ ಲಕ್ಷ್ಮೀದೇವಿ 3 ರೂಪಗಳಾಗಿರ್ತಾಳಂತೆ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಶ್ರೀಭೂ ದುರ್ಗಾತ್ಮಿಕವಾಗಿರತಕ್ಕಂತಹ ರೂಪಳಾಗಿ ನಾರಾಯಣನ ಜೊತೆಗೆ ಇರತಕ್ಕಂಥವಳು, ಅದು ಭಗವಂತನ ಜೊತೆಗಿರತಕ್ಕಂಥವಳು ದುರ್ಗಾದೇವಿ. ಅಂತಹ ಲಕ್ಷ್ಮೀದೇವಿ ಇಂತಹ ಲಕ್ಷ್ಮೀ ಚಿಂತನೆಯನ್ನು ಅವಳು ಎಲ್ಲಿರ್ತಾಳೆ ಅಂತ ಕೇಳಿದ್ರೆ ಭಗವಂತನ ಶ್ರೀವತ್ಸ ಕೌಸ್ತುಭ ಆಭರಣ, ಭಗವಂತ ಧಾರಣೆ ಮಾಡುವಂತಹ ಏನೆಲ್ಲ ಆಭರಣಗಳಿದೆಯೋ, ನಾವು ಏನೆಲ್ಲ ಈಗ ನಮ್ಮ ಆಭರಣಗಳು ನಾವು ದೇಹಕ್ಕೆ ಹಾಕಿಕೊಳ್ಳುತ್ತೇವೆಯೋ ಆ ಎಲ್ಲ ಆಭರಣಗಳು ಕೂಡ ಭಗವಂತನಲ್ಲಿ ಕಲ್ಪನೆ ಮಾಡುವ. ಗಾಯತ್ರಿಯ ಧ್ಯಾನವನ್ನು ಹೇಳುವಾಗ ದೇಯಸುಧಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಜಾಸನ ಸನ್ನಿಷ್ಠ ಕೇಯೂರವಾನ್ ಮಕರಕುಂಡಲವಾನ್ ಅಂತ ಹೇಳಿಕೊಂಡು ಏನು ನಾವು ಧ್ಯಾನವನ್ನು ಮಾಡ್ತೇವೆ, ಅದರಲ್ಲಿ ಆ ಧ್ಯಾನ ರೂಪದಲ್ಲಿರತಕ್ಕಂತಹ ರೂಪದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತಳಾಗಿರತಕ್ಕಂಥವಳು ಅದು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ನಮಗೆ ಸಾತ್ವಿಕವಾದಂತಹ ಜ್ಞಾನವನ್ನು, ಸಾತ್ವಿಕವಾಗಿರತಕ್ಕಂತಹ ಪ್ರಜ್ಞೆಯನ್ನು ನಮಗೆ ಭಗವಂತನಲ್ಲಿ ಕೊಡಲಿ ಎಂಬಂತಹ ಒಂದು ಚಿಂತನೆಯಿಂದಾಗಿ ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವರ್ಣ ಸಂಪೂರ್ಣ ಸರ್ವದೋಷ ವರ್ಜಿತ ಪ್ರಿಯತಾಂ ಕೃತೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಿತಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.